ಹಾಯ್ ಹಲೋ ನಮಸ್ಕಾರ. ಇವತ್ತಿನ ರೆಸಿಪಿ ಒಂದು ತುಂಬಾ ರುಚಿಯಾಗಿರಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಚಳಿಗಾಲದಲ್ಲಿ ನೀವು ತಿನ್ನುವಂತಹ ಒಂದು ಸೂಪರ್ ಫಾಸ್ಟ್ ಎನರ್ಜಿ ಲಡ್ಡು ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಸ್ವೀಟಾಗಿರುತ್ತೆ. ಇದು ಆರೋಗ್ಯಕರವಾದ ಲಡ್ಡು. ಇದು ತಿನ್ನೋದ್ರಿಂದ ಬೆನ್ನು ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು, ಹಾಗೆ ಮಂಡಿ ನೋವು ಕೂಡ ತುಂಬಾ ಕಡಿಮೆ ಆಗುತ್ತೆ. ಹಾಗಿದ್ರೆ ಈ ರೆಸಿಪಿನ ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ 1 ಕಪ್ ಆಗುವಷ್ಟು ನಾನಿಲ್ಲಿ ಕಪ್ಪು ಎಳ್ಳನ್ನ ಹಾಕಿ, ನೀವು ಬೇಕಿದ್ರೆ ಕಪ್ಪು ಎಳ್ಳು ತಿನ್ನಲ್ಲ ಅನ್ನೋರು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡು ನಾವು ಈ ಲಡ್ಡುನ ಮಾಡ್ಕೋಬೋದು. ಇದನ್ನು ಒಂದು 2 ನಿಮಿಷಗಳ ಕಾಲ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಅದೇ ಪ್ಯಾನ್ಗೆ ನಾನು ಒಂದು 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಒಂದು 2 ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನೀವು ನನ್ನ ಚಾನಲ್ನ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವಾಗ ನೋಡಿ ಇದು ರೆಡಿಯಾಗಿದೆ. ಇದನ್ನು ಕೂಡ ಒಂದು ಪ್ಲೇಟಿಗೆ ನಾವು ಇದನ್ನು ಹಾಕ್ಕೊಳ್ಳೋಣ. ಇವಾಗ ಅದೇ ಪ್ಯಾನ್ಗೆ ನಾನು ಒಂದು 1/4 ಕಪ್ ಆಗುವಷ್ಟು ಗೋಡಂಬಿ, ಹಾಗೆ ಒಂದು 1/4 ಕಪ್ ಆಗುವಷ್ಟು ಬಾದಾಮಿ, ಇವೆರಡನ್ನೂ ಕೂಡ ನಾವು ಒಂದು 2 ನಿಮಿಷಗಳ ಕಾಲ ಹುರ್ಕೊಬೇಕು. ನೋಡಿ, ಬಾದಾಮಿ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೆ ನಾವು ನೆನೆಸಿ ಕೊಡ್ತೀವಲ್ಲ, ಇದು ಕೂಡ ಅಷ್ಟೇ. ಇದರ ಫ್ರೈ ಮಾಡಿ ನಾವು ಇದರ ಲಡ್ಡು ಮಾಡ್ಕೊಂಡು ತಿನ್ನೋದ್ರಿಂದ ಇದು ಕೂಡ ಮಕ್ಕಳಿಗೆ ತುಂಬಾ ಉಪಯೋಗ ಆಗುತ್ತೆ. ನೋಡಿ, ಇವಾಗ ಇದು ಕೂಡ ಒಂದು ರೆಡಿಯಾಗಿದೆ ಅಲ್ವಾ, ಫ್ರೈ ಮಾಡಿ. ಇದನ್ನು ಕೂಡ ನಾವು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ, ಇವಾಗ ರೆಡಿಯಾಗಿದೆ ಅಲ್ಲ, ಇದು ತಣ್ಣಗಾಗಬೇಕು. ಬಿಸಿ ಎಲ್ಲ ಹಾರಿ ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ನೋಡಿ, ಮೊದಲಿಗೆ ನಾವು ಬಾದಾಮಿ ಮತ್ತು ಗೋಡಂಬಿನ ಗ್ರೈಂಡ್ ಮಾಡ್ಕೋಬೇಕು. ತರ್ತರಿಯಾಗಿ ಇರಬೇಕು. ಬಾಯಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಸಿಗೋ ರೀತಿ ನಾವು ರುಬ್ಕೊಂಡ್ರೆ ಒಳ್ಳೆಯದು. ತುಂಬಾ ರುಚಿಯಾಗಿರುತ್ತೆ. ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ. ಇವಾಗ ನೋಡಿ, ಒಂದು 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಲ್ಲ, ಹುರಿದಿರೋದು ಅದು, ಹಾಗೆ ಒಂದು ಸ್ವಲ್ಪ ಎಳ್ಳು, ಇದನ್ನು ನಾವು ರುಬ್ಕೊಳ್ಳೋಣ. ನೋಡಿ, ಸ್ವಲ್ಪ ರುಬ್ಕೊಂಡಾಗಿದೆ ಅಲ್ವಾ. ಇದನ್ನು ಒಂದು ಸಪ್ರೇಟ್ ಪ್ಲೇಟಿಗೆ ನಾವು ಇದನ್ನ ಹಾಕ್ಕೊಳ್ಳೋಣ. ಇವಾಗ ಇನ್ನೊಂದು ಸ್ವಲ್ಪ ನೋಡಿ, ಅದರಲ್ಲೇ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು. ಈಗ ಅದಕ್ಕೆ ನೋಡಿ ಒಂದು 3/4 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪನೂ ಕೂಡ ಬೆಲ್ಲದಲ್ಲಿ ಕಲ್ಲಿರಬಾರ್ದು. ಹಾಗಾಗಿ ಡೈರೆಕ್ಟಾಗಿ ನಾನು ಇದಕ್ಕೆ ಹಾಕಿ ರುಬ್ತಾ ಇದ್ದೀನಿ. ಯಾಕೆಂದರೆ ನಾವು ಬೆಲ್ಲ ರುಬ್ಬುವಾಗ ಬೆಲ್ಲದಲ್ಲಿ ಸಾಮಾನ್ಯ ಕಲ್ಲುಗಳಿರೋಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಕಲ್ಲು ಇಲ್ಲದೇ ಇರೋಕ್ಕಂಥ ಬೆಲ್ಲನ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಅದರಲ್ಲೂ ನಾವು ಈ ಚಳಿಗಾಲದಲ್ಲಿ ಈ ಥರ ಲಡ್ಡು ತಿಂದರೆ ನಮ್ಮ ಬಾಡಿ ಕೂಡ ಹೀಟ್ ಆಗಿರುತ್ತೆ, ಕೋಲ್ಡು ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಎಳ್ಳಿನ ಲಡ್ಡು ತಿನ್ನೋದ್ರಿಂದ ನಮ್ಮ ಬಾಡಿ ಟೆಂಪ್ರೇಚರು ಕೂಡ ಜಾಸ್ತಿ ಆಗುತ್ತೆ. ಇವಾಗ ನೋಡಿ, ರುಬ್ಬಿರಕ್ಕಂಥ ಬಾದಾಮಿ ಹಾಗೆ ಗೋಡಂಬಿ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಹಾಕಿದ ನಂತರ ಇದಕ್ಕೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ. ಈ ತುಪ್ಪನೂ ಕೂಡ ಹಾಕ್ಕೋಬೇಕು. ಈ ತುಪ್ಪ ಏನು ನಾವು ಬಿಸಿ ಮಾಡೋದೇನು ಬೇಡ, ಹಾಗೆ ಹಾಕ್ಕೊಂಡ್ರೆ ಸಾಕು. ಇವಾಗ ನೀಟಾಗಿ ನಾವು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ದಿನಕ್ಕೆ ಒಂದು 2 ಲಡ್ಡು ತಿಂದರೆ ಸಾಕು. ಬೆಳಗ್ಗೆ ಒಂದು, ಸಂಜೆ ಒಂದು. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳಿಗೂ ಕೂಡ ಈ ಥರ ನೀವು ಲಡ್ಡು ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇಷ್ಟೇ, ಎಷ್ಟು ಬೇಗ ನಾವು ಲಡ್ಡು ಮಾಡ್ದು ಅಂತ ನೋಡ್ತಾ ಇದ್ರಲ್ಲ. ಇವಾಗ ನೋಡಿ, ಇದೇ ಥರ ಒಂದು ರೌಂಡ್ ಶೇಪಿಗೆ ನಾವು ಲಡ್ಡುನ ಮಾಡಿಕೊಂಡು ಈಗ ಸೈಡಿಗೆ ಇಟ್ಕೊಳ್ಳೋಣ. ನೋಡಿ, ಆರೋಗ್ಯಕರವಂತ ಪ್ರತಿಯೊಬ್ಬರು ಕೂಡ ಈ ಚಳಿಗಾಲದಲ್ಲಿ ನೀವು ತಿನ್ನಲೇಬೇಕಾದ ಲಡ್ಡು, ಆರೋಗ್ಯಕರವಾದ ಲಡ್ಡು. ಹಾಗೆ ಎನರ್ಜಿ ಕೂಡ ತುಂಬಾ ಇರುತ್ತೆ. ಈ ಲಡ್ಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಇದೇ ಥರ ಮಾಡಿ ಎಲ್ಲವನ್ನು ಈ ಥರ ಲಡ್ಡುನ ಮಾಡಿಟ್ಕೊಳ್ಳೋಣ. ನೋಡ್ತಾ ಇರಲ್ಲ, ಎಲ್ಲವೂ ಕೂಡ ಈಗ ಮಾಡಿ ರೆಡಿ ಮಾಡಾಗಿದೆ. ಪ್ರತಿದಿನ ಇದನ್ನು ಒಂದು ತಿಂದರೆ ಸಾಕು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡ್ತಾ ಇರಲ್ಲ, ಎಷ್ಟು ಸುಲಭವಾಗಿ ನಾವು ಆರೋಗ್ಯವಾದ ಎಳ್ಳಿನ ಲಡ್ಡುನ ಯಾವ ಥರ ಮಾಡೋದಂತ ನೋಡಿದ್ರಲ್ಲ.
ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ.